ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಮೂವಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಒಂದು ರಿಯಲ್ ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್ ಸೈನ್ಸ್ ಫಿಕ್ಷನ್ ಸಿನಿಮಾ ಬಗ್ಗೆ. ಅದೇ ಹ್ಯಾಲೋ ನೈಟ್ ಫಾಲ್. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಎಲ್ಲಿಗೂ ಹೋಗಬೇಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಕಥೆ ಶುರುವಾಗೋದು ಒಂದು ಭೀಕರ ಯುದ್ಧದ ನಂತರ. ಮನುಷ್ಯರು ಮತ್ತು ಅನ್ಯಗ್ರಹ ಜೀವಿಗಳ ನಡುವೆ ನಡೆದ ಈ ದೊಡ್ಡ ಯುದ್ಧದಲ್ಲಿ ಯಾರೂ ಗೆಲ್ಲಲಿಲ್ಲ, ಆದರೆ ವಿನಾಶ ಮಾತ್ರ ಭಯಂಕರವಾಗಿತ್ತು. ಈ ಭಾರೀ ನಾಶದಿಂದಾಗಿ ಕವಿನೆಂಟ್ ಅಂತ ಕರೆಯಲ್ಪಡುವ ಈ ವಿದೇಶಿ ಜೀವಿಗಳು ಮನುಷ್ಯರೊಂದಿಗೆ ಒಂದು ಡೀಲ್ ಮಾಡಿಕೊಂಡ್ರು. ಇಬ್ಬರೂ ಪರಸ್ಪರರ ವಸಾಹತುಗಳ ಮೇಲೆ ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಒಪ್ಪಂದವಾಯಿತು. ಭೂಮಿ ಈಗಾಗಲೇ ನಾಶವಾಗಿ ಹೋಗಿದೆ, ಹಾಗಾಗಿ ಇವಾಗ ಮನುಷ್ಯರೆಲ್ಲ ಇತರ ಗ್ರಹಗಳಲ್ಲಿ ಮತ್ತು ಬಾಹ್ಯಾಕಾಶದ ವಸಾಹತುಗಳಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ಕವಿನೆಂಟ್ ಜೀವಿಗಳ ಮೇಲೆ ಮನುಷ್ಯರಿಗೆ ಸ್ವಲ್ಪವೂ ನಂಬಿಕೆ ಇಲ್ಲ. ಹಾಗಾಗಿ ಕಮಾಂಡರ್ ಲಾಕ್ ಮತ್ತು ಅವರ ಟೀಮ್ ಸೀಕ್ರೆಟ್ ಆಗಿ ಅವರ ಚಲನವಲನಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಒಂದು ದಿನ ಒಂದು ಮಿಷನ್ ಟೈಮ್ನಲ್ಲಿ ಅವರು ಸದ್ರಾ ಎಂಬ ಹೊಸದಾಗಿ ಬಂದಿರೋ ಅನ್ಯಲೋಕದ ಜೀವಿಯನ್ನ ಗುರುತಿಸ್ತಾರೆ. ಆ ಅನ್ಯಗ್ರಹ ಜೀವಿ ಒಬ್ಬ ಮನುಷ್ಯನಿಗೆ ಏನೋ ಒಂದು ವಸ್ತುವನ್ನ ಕೊಡ್ತಾನೆ. ಅವನು ಕಳ್ಳ ಸಾಗಣಿದಾರ. ಲಾಕ್ನ ಟೀಮ್ ಆ ವಸ್ತುವನ್ನ ಸ್ಕ್ಯಾನ್ ಮಾಡಿದಾಗ ಅದರೊಳಗೆ ಒಂದು ಬಾಂಬ್ ಇರೋದು ಕನ್ಫರ್ಮ್ ಆಗುತ್ತೆ. ಇದನ್ನ ನೋಡಿದ ತಕ್ಷಣ ಲಾಕ್ನ ಟೀಮ್ ಆಕ್ಷನ್ಗೆ ಇಳಿಯುತ್ತೆ. ಒಬ್ಬ ಸೈನಿಕ ಆ ಸ್ಮಗ್ಲರ್ನನ್ನ ಹಿಡಿತಾರೆ. ಇನ್ನುಳಿದವರು ಸಿಟಿಯ ಕಡೆಗೆ ಓಡ್ತಾ ಇರೋ ಅನ್ಯಲೋಕದ ಜೀವಿಯನ್ನ ಬೆನ್ನತ್ತಿಗೋಗ್ತಾರೆ. ಅವರು ಸಿಟಿ ಸೆಕ್ಯೂರಿಟಿಗೆ ಎಚ್ಚರಿಕೆ ಕೊಟ್ಟು ಚೇಸ್ ಮುಂದುವರಿಸ್ತಾರೆ. ಆ ಅನ್ಯಗ್ರಹ ಜೀವಿ ಕತ್ತಲೆ ಸುರಂಗದೊಳಗೆ ಹೋಗುತ್ತೆ. ಅಲ್ಲಿ ಲಾಕ್ ಅಟ್ಯಾಕ್ ಮಾಡ್ತಾನೆ. ಇದೊಂದು ಟಫ್ ಫೈಟ್ ಆಗಿರುತ್ತೆ. ಆ ಅನ್ಯಗ್ರಹ ಜೀವಿ ಲಾಕ್ನನ್ನ ಕೆಡವಿಬಿಟ್ಟು ಒಂದು ಮಾಲ್ಗೆ ಓಡುತ್ತೆ. ಆದರೂ ಲಾಕ್ ಬಿಟ್ಟು ಕೊಡಲ್ಲ. ಅವನು ಮಾಲ್ ಒಳಗೆ ಬೆನ್ನತ್ತಿ ಹೋಗಿ ಅನ್ಯಲೋಕದ ಜೀವಿಯನ್ನ ಕಾರ್ನರ್ ಮಾಡಿ ಬಾಂಬ್ ಕೇಳ್ತಾನೆ. ಆ ಅನ್ಯಗ್ರಹ ಜೀವಿ ನಗ್ತಾ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಅಂತ ಹೇಳುತ್ತೆ. ಹೇಳಿ ಮುಗಿಸೋದರೊಳಗೆ ಬಾಂಬನ್ನು ಆಕ್ಟಿವೇಟ್ ಮಾಡಿ ತಕ್ಷಣಕ್ಕೆ ಅಲ್ಲಿಯೇ ಸತ್ತೋಗುತ್ತೆ. ಬಾಂಬ್ ಆಕ್ಟಿವೇಟ್ ಆದ ಕೂಡಲೇ ಒಂದು ಪವರ್ಫುಲ್ ಎನರ್ಜಿ ವೇವ್, ಶಕ್ತಿಯ ಅಲೆ ಸಿಟಿಗೆ ಅಪ್ಪಳಿಸುತ್ತೆ. ಮೊದಲು ನೋಡಿದಾಗ ಇದರಿಂದ ಯಾರೂ ಸತ್ತಿಲ್ಲ, ಹಾರ್ಮ್ಲೆಸ್ ಅನ್ಸುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಎನರ್ಜಿ ವೇವ್ ತನ್ನ ಪರಿಣಾಮಗಳನ್ನು ತೋರಿಸೋಕೆ ಶುರು ಮಾಡುತ್ತೆ. ಅದಕ್ಕೆ ಎಕ್ಸ್ಪೋಸ್ ಆದ ಮನುಷ್ಯರಿಗೆಲ್ಲ ಸೀರಿಯಸ್ ಆಗಿ ಹುಷಾರಿಲ್ಲ ಆಗುತ್ತೆ. ಉಸಿರಾಡೋಕೆ ಕಷ್ಟವಾಗಿ ರಕ್ತನಾಳಗಳು ನೀಲಿ ಬಣ್ಣಕ್ಕೆ ತಿರುಗಿ ಜನ ಕುಸಿದು ಬೀಳ್ತಾರೆ. ಬಾಂಬ್ ಪಕ್ಕ ನಿಂತಿದ್ದ ಲಾಕ್ನ ಏಜೆಂಟ್ರು ಕೂಡ ಸೀರಿಯಸ್ ಆಗಿ ಅಸ್ವಸ್ಥರಾಗ್ತಾರೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಕರ್ನಲ್ ಕೂಡ ತಮ್ಮ ಟೀಮ್ನಲ್ಲಿ ಇನ್ಯಾರಿಗೆ ಈ ಥರ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಅದೃಷ್ಟವಶಾತ್ ಆ ಇಬ್ಬರಿಗೆ ಮಾತ್ರ ಗಾಯವಾಗಿರುತ್ತೆ. ಆದರೆ ಆಸ್ಪತ್ರೆ ಮಾತ್ರ ಕ್ಷಣ ಕ್ಷಣಕ್ಕೂ ತುಂಬಿ ಹೋಗ್ತಾ ಇರುತ್ತೆ. ಸೈಂಟಿಸ್ಟ್ಗಳು ಆ ಬಾಂಬ್ ಬರೀ ಮನುಷ್ಯರ ಮೇಲೆ ಮಾತ್ರ ಎಫೆಕ್ಟ್ ಮಾಡುತ್ತೆ, ಬೇಗನೆ ಕೊಲ್ಲುತ್ತೆ ಅಂತ ಪತ್ತೆ ಮಾಡ್ತಾರೆ. ಇದು ಪ್ರಾಣಿಗಳಿಗಾಗ್ಲಿ ಅಥವಾ ಗಿಡಗಳಿಗಾಗ್ಲಿ ಹಾನಿ ಮಾಡಲ್ಲ. ಅಂದರೆ ಕವಿನೆಂಟ್ ಜೀವಿಗಳು ಮನುಷ್ಯರನ್ನ ಟಾರ್ಗೆಟ್ ಮಾಡಿ ಈ ಅಟ್ಯಾಕ್ ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆ ಎನರ್ಜಿ ವೇವ್ ಒಳಗೆ ಮನುಷ್ಯರ DNA ಮೇಲೆ ಅಟ್ಯಾಕ್ ಮಾಡುವ ಒಂದು ವೈರಸ್ ಇತ್ತು. ಕರ್ನಲ್ಗೆ ಕವಿನೆಂಟ್ ಜೀವಿಗಳ ರಿಯಲ್ ಪ್ಲಾನ್ ಏನೆಂದು ಗೊತ್ತಾಗುತ್ತೆ. ಈ ದಾಳಿ ವರ್ಕ್ ಆಗ್ತಿದೆ ಅಂತ ಅವರಿಗೆ ಗೊತ್ತಾದರೆ ನೆಕ್ಸ್ಟ್ ಅವರು ಭೂಮಿ ಮೇಲೇನೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಫಸ್ಟ್ ಆಫ್ ಆಲ್ ಟೀಮ್ ಆ ಬಯೋ ಏಜೆಂಟ್ ಎಲ್ಲಿಂದ ಬಂತು ಅಂತ ಕಂಡುಹಿಡಿಬೇಕು. ಕರ್ನಲ್ ಮತ್ತು ಲಾಕ್ ಪ್ಲಾನ್ ಮಾಡಿ ಈ ಬಯೋ ಏಜೆಂಟ್ನ ಮೂಲವನ್ನು ನಾಶ ಮಾಡಿ ಈ ಅಪಾಯವನ್ನು ಹೇಗಾದರೂ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದಾಗೆ ಕರ್ನಲ್ ಅವರ ಮಗಳು ಕೂಡ ಇದೇ ದಾಳಿಯಲ್ಲಿ ಸಾವನ್ನಪ್ಪಿರ್ತಾರೆ. ಅದರಿಂದ ಅವರಿಗೆ ಸೇಡು ತೀರಿಸ್ಕೊಳ್ಳೋಕ್ಕೆ ಪ್ರೇರಣೆ ಸಿಕ್ಕಿರುತ್ತೆ. ಅವರು ಅನ್ಯಗ್ರಹ ಜೀವಿಗಳ ಜೊತೆ ಕೆಲಸ ಮಾಡ್ತಿದ್ದ ಸ್ಮಗ್ಲರ್ನನ್ನು ಹಿಡಿದಿದ್ರು. ಅವನ ಮೇಲೆ ಪ್ರೆಷರ್ ಹಾಕಿ ಮಾತನಾಡಿಸಿದಾಗ ಆ ಏಜೆಂಟ್ ಆಲ್ಫಾ ಹ್ಯಾಲೋ ಎಂಬ ಹಾಟ್ ಸ್ಟಾರ್ ಪಕ್ಕ ಇರೋ ಒಂದು ಒಡೆದು ಹೋದ ಉಂಗುರದಿಂದ ಬಂದಿದೆ ಅಂತ ಹೇಳ್ತಾನೆ. ಅವನು ಹೇಳಿದ ಪ್ರಕಾರ ಈ ಜಾಗ ನಿಜಕ್ಕೂ ನರಕದಂತೆ ಅಪಾಯಕಾರಿಯಾಗಿತ್ತು, ಆದರೆ ಬೇರೆ ದಾರಿ ಇರಲಿಲ್ಲ. ಅವರು ಅಲ್ಲಿಗೆ ಹೋಗಿ ಸ್ಮಗ್ಲರ್ಗಳನ್ನು ಹಿಡಿದು ಬಯೋ ಏಜೆಂಟ್ನ ಮೂಲವನ್ನು ನಾಶಪಡಿಸಬೇಕಿತ್ತು. ಇದು ತುಂಬ ಕಷ್ಟದ ಮಿಷನ್. ಆಲ್ಫಾ ಹ್ಯಾಲೋ ರೆಡ್ ಸ್ಟಾರ್ಗೆ ತುಂಬ ಹತ್ತಿರದಲ್ಲಿತ್ತು. ಆ ನಕ್ಷತ್ರದ ಶಾಖ ಕ್ಷಣಾರ್ಧದಲ್ಲಿ ಅವರನ್ನು ಸುಟ್ಟು ಹಾಕಬಲ್ಲದು. ಹಾಗಾಗಿ ಅವರು ರಾತ್ರಿಯ ಟೈಮ್ನಲ್ಲಿ ಕೇವಲ 16 ಗಂಟೆಗಳಲ್ಲಿ ಈ ಕಾರ್ಯಾಚರಣೆಯನ್ನು ಮುಗಿಸಬೇಕು ಅಂತ ನಿರ್ಧರಿಸಿದ್ರು. ಪ್ಲಾನ್ ಮಾಡಿ ಅವರು ಆ ರಿಂಗ್ನ ಹತ್ತಿರ ಬರ್ತಾರೆ. ಅವರ ದೊಡ್ಡ ಶಿಪ್ಗೆ ಅಲ್ಲಿ ಲ್ಯಾಂಡ್ ಮಾಡೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರು ಶಿಪ್ನಿಂದ ಜಿಗಿದು ಹೊರಗೆ ಬೀಳ್ತಾರೆ. ಶಿಪ್ ಅಲ್ಲಿಂದ ಹೊರಟು ಹೋಗುತ್ತೆ. ಆ ಜಾಗ ಖಾಲಿಯಾಗಿರುತ್ತೆ, ಆದರೆ ತುಂಬ ಡೇಂಜರಸ್ ಆಗಿರುತ್ತೆ. ಅಲ್ಲಿ ಅವರಿಗೆ ಸ್ಮಗ್ಲರ್ಗಳ ಖಾಲಿ ಶಿಪ್ ಸಿಗುತ್ತೆ. ಅದರ ಎಂಜಿನ್ ಬಿಸಿ ಇರುತ್ತೆ, ಅಂದರೆ ಅವರು ಇತ್ತೀಚೆಗೆ ಬಂದಿದ್ದಾರೆ ಅಂತ ಅರ್ಥ.
ಟೀಮ್ ಪ್ಯಾರಾಶೂಟ್ಗಳನ್ನು ನೋಡುತ್ತೆ. ಆದರೆ ಅವರಿಗೆ ಅಲ್ಲಿ ಕುದುರೆಗಳನ್ನು ನೋಡಿ ಶಾಕ್ ಆಗುತ್ತೆ. ಯಾಕಂದರೆ ಅಲ್ಲಿ ಮಿಷನ್ಗಳು ಕೆಲಸ ಮಾಡಲ್ಲ. ಅದಕ್ಕೆ ಸ್ಮಗ್ಲರ್ಗಳು ಕುದುರೆಗಳನ್ನು ಯೂಸ್ ಮಾಡ್ತಿದ್ರು. ಕುದುರೆಗಳ ಹಾದಿಯನ್ನು ಫಾಲೋ ಮಾಡ್ತಾ ಹೋದಾಗ ಅವರಿಗೆ 2 ಸ್ಮಗ್ಲರ್ಗಳು ಮತ್ತು ಬಯೋ ಏಜೆಂಟ್ ಇರೋ ಒಂದು ಗುಹೆ ಸಿಗುತ್ತೆ. ಟೀಮ್ ಬೇಗನೆ ಸ್ಮಗ್ಲರ್ಗಳನ್ನು ಹಿಡಿದು ಏಜೆಂಟನ್ನು ವಶಕ್ಕೆ ಪಡೆದು ತಮ್ಮ ಶಿಪ್ಪನ್ನು ವಾಪಸ್ ಕರೀತಾರೆ. ಶಿಪ್ ಬಂದ ತಕ್ಷಣ ಒಂದು ಭಯಾನಕ ವಿಷಯ ನಡೆಯುತ್ತೆ. ಓಲ್ಗೋಲೋ ಅಂತ ಕರೆಯೋ ಹುಳುಗಳ ದೊಡ್ಡ ಗುಂಪು ಶಿಪ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಹುಳುಗಳು ಚಲನೆಯನ್ನು ಗ್ರಹಿಸಬಲ್ಲವು. ಅವು ಮನುಷ್ಯರು, ಪ್ರಾಣಿಗಳು ಮತ್ತು ಮಿಷನ್ಗಳನ್ನು ತಿಂದು ಬಿಡ್ತಿದ್ವು. ಅವು ಸ್ಪೇಸ್ ಶಿಪ್ನ ಮೇಲೆ ಅಟ್ಯಾಕ್ ಮಾಡಿ ಒಳಗೆ ನುಗ್ಗಿ ಪೈಲಟ್ನನ್ನೇ ತಿಂದು ಬಿಡ್ತವೆ. ಅದರಿಂದ ಶಿಪ್ ಕಂಟ್ರೋಲ್ ಕಳ್ಕೊಂಡು ಕ್ರ್ಯಾಶ್ ಆಗುತ್ತೆ ಮತ್ತು ಅವರ ಎಸ್ಕೇಪ್ ರೂಟ್ ಬ್ಲಾಕ್ ಆಗುತ್ತೆ. ಟೀಮ್ ತುಂಬ ವರಿಯಾಗುತ್ತೆ. ಯಾಕಂದರೆ ಸೂರ್ಯ ಬೇಗನೆ ಉದಯಿಸಬೇಕಿತ್ತು. ಆ ಹಾಟ್ ಸ್ಟಾರ್ ಹತ್ತಿರ ಬಂದು ಅವರನ್ನು ಸುಟ್ಟು ಹಾಕುತ್ತೆ. ಅವರು ಯೋಚನೆ ಮಾಡ್ತಿದ್ದಾಗಲೇ ಲಕ್ಷಾಂತರ ಹುಳುಗಳು ಬಂದು 3 ಸೈನಿಕರನ್ನ ಕೊಂದು ಬಿಡ್ತವೆ. ಉಳಿದ ಟೀಮ್ ಗುಹೆಯಲ್ಲಿ ಅಡಗಿರುತ್ತೆ. ಆಗ ಸ್ಮಗ್ಲರ್ ಒಬ್ಬ ಹುಳುಗಳು ಟೆಕ್ನಾಲಜಿಯನ್ನು ಸೆನ್ಸ್ ಮಾಡ್ತವೆ ಅಂತ ವಿವರಿಸ್ತಾನೆ. ಹಾಗಾಗಿ ಎಲ್ಲರೂ ತಮ್ಮ ಗೇರ್ಸ್ಗಳನ್ನು ಆಫ್ ಮಾಡ್ತಾರೆ. ಹುಳುಗಳು ಹತ್ತಿರ ಬಂದಾಗ ಅವರು ಉಸಿರು ಬಿಗಿ ಹಿಡಿದು ಕದಲದೆ ನಿಂತಿರ್ತಾರೆ. ಆಮೇಲೆ ತಪ್ಪಿಸ್ಕೊಳ್ಳೋಕೆ ಅಲ್ಲಿಂದ ನಿಧಾನಕ್ಕೆ ಹೊರಡ್ತಾರೆ. ಗಂಟೆಗಟ್ಟಲೆ ನಡೆದ ಮೇಲೆ ವಿಶ್ರಾಂತಿ ತಗೊಳ್ಳೋಕೆ ನಿಂತರು. ಅವರಿಗೆ ಸಹಾಯಕ್ಕೆ ಕರೆಯೋಕೆ ಬೇರೆ ಶಿಪ್ ಇರಲಿಲ್ಲ. ಆಗ ಲಾಕ್ಗೆ ಅವರು ಮೊದಲು ನೋಡಿದ ಸ್ಮಗ್ಲರ್ಗಳ ಶಿಪ್ ನೆನಪಾಗುತ್ತೆ. ಆದರೆ ಅದರಲ್ಲಿ 2 ಸೀಟ್ ಇರುತ್ತೆ. ಆದರೆ ಇಲ್ಲಿ ಜನ ಜಾಸ್ತಿ ಇದ್ರು. ಲಾಕ್ ತಮ್ಮ ಶಿಪ್ಪನ್ನೇ ಸರಿ ಮಾಡೋಣ ಅಂತ ಹೇಳ್ತಾನೆ. ಆದರೆ ಸಹಾಯ ಇಲ್ಲದೆ ಅದು ಇಂಪಾಸಿಬಲ್ ಆಗಿರುತ್ತೆ. ಲಾಕ್ನ ಒಬ್ಬ ಸೈನಿಕ ಲಕ್ ಮೇಲೆ ಡಿಪೆಂಡ್ ಆಗೋಣ ಅಂತ ಸಜೆಸ್ಟ್ ಮಾಡಿ ಯಾರು ಗೆಲ್ತಾರೋ ಅವರು ಹೊರಡೋಣ ಅಂತಾನೆ. ಇನ್ನೊಬ್ಬ ಸೈನಿಕ ಸ್ಮಗ್ಲರ್ಗಳನ್ನು ಕೊಂದು ಬಿಡೋಣ ಅಂತಾನೆ. ಆಗ ಸ್ಮಗ್ಲರ್ಗಳು, ನಮ್ಮ ಶಿಪ್ ನಮ್ಮದು, ನೀವು ನಮ್ಮನ್ನು ಕೊಂದರೆ ನೀವು ಎಸ್ಕೇಪ್ ಆಗೋಕೆ ಸಾಧ್ಯ ಇಲ್ಲ, ನಿಮ್ಮಲ್ಲಿ ಒಬ್ಬರು ಮತ್ತು ನಮ್ಮಲ್ಲಿ ಒಬ್ಬರು ಹೋಗ್ತೀವಿ ಅಂತ ಹೇಳ್ತಾರೆ. ಅವರು ಹೀಗೆ ವಾದ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಸೈನಿಕ ತನ್ನ ಉಸಿರಾಟದ ಉಪಕರಣವನ್ನು ಕೆಳಗೆ ಬೀಳಿಸ್ತಾಳೆ. ಅದರ ಸಿಗ್ನಲ್ ಹುಳುಗಳನ್ನು ಅಟ್ರಾಕ್ಟ್ ಮಾಡುತ್ತೆ ಮತ್ತು ಅವು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತವೆ. ಅವಳ ಫ್ರೆಂಡ್ ಅವಳನ್ನು ಉಳಿಸೋಕೆ ಹೋದಾಗ ಆಘಾತಕ್ಕೆ ಒಳಗಾಗ್ತಾನೆ. ಯಾಕಂದರೆ ಆ ಕೀಟಗಳು ಆಲ್ರೆಡಿ ಅವಳನ್ನು ತಿಂದು ಬಿಟ್ಟಿರ್ತವೆ. ಒಂದು ಚಿಕ್ಕ ಮಿಸ್ಟೇಕ್ ಸಾವಿಗೆ ಕಾರಣ ಆಗುತ್ತೆ ಮತ್ತು ಹುಳುಗಳು ಇಡೀ ಟೀಮನ್ನು ಬೆನ್ನತ್ತುತ್ತವೆ. ಅವರು ಓಡ್ತಾ ಇರಬೇಕಾದ್ರೆ ಲಾಕ್ ಕಲ್ಲಿಗೆ ಎಡವಿ ಕೆಳಗೆ ಬೀಳ್ತಾನೆ. ಚಲನೆಯನ್ನು ಗ್ರಹಿಸಿದ ಹುಳುಗಳು ಅವನನ್ನು ತಿನ್ನೋಕೆ ಬರ್ತವೆ. ಒಬ್ಬ ಸೈನಿಕ ತಕ್ಷಣ ಆಕ್ಟ್ ಮಾಡಿ ತನ್ನ ಎಕ್ವಿಪ್ಮೆಂಟ್ ಅನ್ನು ಆನ್ ಮಾಡಿ ಅದನ್ನು ದೂರ ಎಸಿತಾನೆ. ಎಲ್ಲ ಹುಳುಗಳು ಆ ಎಕ್ವಿಪ್ಮೆಂಟ್ ಹಿಂದೆ ಹೋಗ್ತವೆ. ಹೀಗೆ ಲಾಕ್ ಬದುಕ್ತಾನೆ. ಅವರು ಹುಳುಗಳು ಹೋಗುವವರೆಗೆ ಕದಲದೆ ಕಾಯ್ತಾರೆ. 1 ಗಂಟೆ ಕಳೆದ ಮೇಲೆ ರಾತ್ರಿ ಮುಗಿತಾ ಇರೋದನ್ನು ನೋಡಿ ಒಬ್ಬ ಸೈನಿಕ ಪ್ಯಾನಿಕ್ ಆಗ್ತಾನೆ. ಅವರಿಗೆ ಉಳಿದಿರೋದು 3 ಗಂಟೆ. ತನ್ನನ್ನು ತಾನು ಉಳಿಸ್ಕೊಳ್ಳೋಕೆ ಅವನೊಬ್ಬ ಸ್ಮಗ್ಲರ್ನನ್ನ ಕೆಳಗೆ ತಳ್ಳಿ ಬಿಡ್ತಾನೆ. ಹುಳುಗಳು ಆ ಸ್ಮಗ್ಲರ್ನ ತಿಂದು ಬಿಡ್ತವೆ ಮತ್ತು ಟೀಮ್ ಓಡಿ ಹೋಗುತ್ತೆ. ತಾನು ಕೆಟ್ಟ ಕೆಲಸ ಮಾಡಿದ್ದೀನಿ ಅಂತ ಆ ಸೈನಿಕನಿಗೆ ಗೊತ್ತಿದ್ರು. ಅವನು ಅದನ್ನು ಕೇರ್ ಮಾಡಲ್ಲ. ನಂತರ ಅವರು ತಮ್ಮ ಸತ್ತ ಫ್ರೆಂಡ್ ಬೆಟ್ಟದ ಮೇಲೆ ನಿಂತಿರೋದನ್ನು ನೋಡಿ ಖುಷಿ ಪಡ್ತಾರೆ. ಆದರೆ ಹತ್ತಿರದಿಂದ ನೋಡಿದಾಗ ಹುಳುಗಳು ಅವರನ್ನು ಮೋಸ ಮಾಡೋಕೆ ಮನುಷ್ಯರ ರೂಪ ತಗೊಂಡಿರೋದನ್ನು ಕಂಡುಕೊಳ್ತಾರೆ. ಇದು ಟ್ರ್ಯಾಪ್ ಅಂತ ಅವರಿಗೆ ಗೊತ್ತಾಗುತ್ತೆ. ಒಂದು ವೇಳೆ ಅವರು ಹತ್ತಿರ ಹೋಗಿದ್ರೆ ಸಾಯ್ತಿದ್ರು. ಇಲ್ಲಿ ಒಬ್ಬ ಸೈನಿಕ ರಾಮೋಸ್ ತುಂಬಾ ಸ್ವಾರ್ಥಿಯಾಗಿರ್ತಾನೆ. ಅವನು ತನ್ನ ಪ್ಲಾನ್ ಅನ್ನ ಸೀಕ್ರೆಟ್ ಆಗಿಡಬೇಕು ಅಂತ ಬಯಸ್ತಾನೆ. ಹಾಗಾಗಿ ಅವನು ಹಿಂದೆ ನಿಂತು ಒಬ್ಬ ಫ್ರೆಂಡನ್ನ ನನ್ನ ಜೊತೆ ಬಾ ಅಂತ ಕೇಳ್ತಾನೆ. ಅವನು ಓಕೆ ಅಂತಾನೆ. ಅವರು ವೇಗ ಕಡಿಮೆ ಮಾಡಿ ಸ್ವಾರ್ಥಿ ರಾಮೋಸ್ ತನ್ನ ಫ್ರೆಂಡನ್ನ ಒಂದು ಬಂಡೆಯಿಂದ ಕೆಳಗೆ ತಳ್ಳಿ ಬಿಡ್ತಾನೆ. ಮಿಕ್ಕವರು ರಾಮೋಸ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಜಾರಿ ಬಿದ್ದ ಅಂತ ಸುಳ್ಳು ಹೇಳ್ತಾನೆ. ಸ್ವಲ್ಪ ಹೊತ್ತಿನ ಮೇಲೆ ರಾಮೋಸ್ ಇನ್ನೊಬ್ಬ ಸೈನಿಕನ ಹೆಲ್ಪ್ ತಗೊಂಡು ಗನ್ ತೋರಿಸಿ ಟೀಮ್ಗೆ ಬೆದರಿಸ್ತಾನೆ. ಅವನಿಗೆ ಮಿಷನ್ ಮುಖ್ಯ ಇರಲಿಲ್ಲ, ಬರೀ ಅವರ ಲೈಫ್ ಮಾತ್ರ ಮುಖ್ಯವಾಗಿತ್ತು. ಅವನು ಅವರ ಆಯುಧಗಳನ್ನು ಬೀಳಿಸೋಕೆ ಹೇಳ್ತಾನೆ. ಲಾಕ್ ಇದು ಕ್ರೇಜಿ ಅಂತ ತಡೆಯೋಕೆ ಟ್ರೈ ಮಾಡ್ತಾನೆ. ಆದರೆ ರಾಮೋಸ್ ಕೇಳಲ್ಲ. ಅವರು ಸ್ಮಗ್ಲರ್ಗೆ ದಾರಿ ತೋರಿಸೋಕೆ ಫೋರ್ಸ್ ಮಾಡಿ ಸ್ಮಗ್ಲರ್ನ ಶಿಪ್ ತಗೊಳ್ಳೋ ಆಸೆಯಿಂದ ಮುಂದೆ ಹೋಗ್ತಾರೆ. ಲಾಕ್ನ ಗ್ರೂಪ್ ಭರವಸೆ ಕಳೆಕೊಂಡು ದುಃಖಿತರಾಗ್ತಾರೆ. ಆದರೆ ಲಾಕ್ ಬಲವಾಗಿ ಇರಿ ಅಂತ ಹೇಳ್ತಾನೆ. ಅವರು ತಮ್ಮ ಶಿಪ್ ಇರೋ ಕಡೆ ಚೆಕ್ ಮಾಡೋಕೆ ಹೋಗ್ತಾರೆ. ಕ್ರಾಶ್ ಆದ ಜಾಗದಲ್ಲಿ ಎಂಜಿನ್ ವರ್ಕ್ ಆಗ್ತಿರುತ್ತೆ, ಆದರೆ ಫ್ಯೂಯಲ್ ಕಡಿಮೆ ಇರುತ್ತೆ. ಕಮಾಂಡರ್ ಬ್ಯಾಕಪ್ ಪವರ್ ಯೂಸ್ ಮಾಡಬಹುದು ಅಂತ ಹೇಳ್ತಾನೆ. ಅವರು ಮೇಸರ್ ಮತ್ತು ಲಾಕ್ಗೆ ಹೊರಡೋಕೆ ಹೇಳ್ತಾರೆ. ನೀವಿಬ್ಬರು ಹೋಗಿ, ನಾನು ಇರ್ತೇನೆ ಅಂತಾರೆ. ಲಾಕ್ ಇಲ್ಲ, ನಾವು ಟೀಮ್ ಆಗಿ ಹೋಗ್ಬೇಕು ಅಂತಾನೆ. ಕಮಾಂಡರ್ ತಮ್ಮ ಮಗಳ ಬಳೆಯನ್ನು ಮುಯ್ದು ಅವರಿಗೆ ಮಣಿಗಳನ್ನು ಕೊಡ್ತಾರೆ. ಯಾರು ಬಿಳಿ ಮಣಿ ಬಡಿತಾರೋ ಅವರು ಹೋಗ್ತಾರೆ, ಯಾರು ಕೆಂಪು ಮಣಿ ಬಡಿತಾರೋ ಅವರು ಉಳಿತಾರೆ ಅಂತ ಹೇಳ್ತಾರೆ. ಲಾಕ್ ಮತ್ತು ಮೇಸರ್ ಬಿಳಿ ಮಣಿಗಳನ್ನು ಬಡಿತಾರೆ, ಅಂದ್ರೆ ಅವರು ಹೋಗ್ಬೇಕು. ಶಿಪ್ ಕೇವಲ ಇಬ್ಬರನ್ನ ಮಾತ್ರ ಕ್ಯಾರಿ ಮಾಡಬಲ್ಲದು. ಕಮಾಂಡರ್ ನನ್ನ ಬಿಟ್ಟು ಹೋಗೋಕೆ ಅವರಿಗೆ ದುಃಖ ಆಗುತ್ತೆ. ಕಮಾಂಡರ್, ನನ್ನ ಪ್ರಾಣವನ್ನ ಕೊಡೋಕೆ ನನಗೆ ಸಂತೋಷ ಆಗ್ತಿದೆ, ಯಾಕಂದ್ರೆ ಅದು ಬೇರೆ ಅನೇಕರನ್ನ ಉಳಿಸುತ್ತೆ ಅಂತ ಹೇಳ್ತಾರೆ. ಅವರ ಶಿಪ್ ಹೊರಡುತ್ತೆ. ಈ ಮಧ್ಯೆ ರಾಮೋಸ್ ಇನ್ನೊಂದು ಶಿಪ್ ತಲುಪಿರ್ತಾರೆ. ಆದ್ರೆ ಅವನಿಗೆ ಉಸಿರಾಡೋಕೆ ಆಗ್ತಿರಲ್ಲ. ಅವನು ತನ್ನ ಫ್ರೆಂಡ್ ಏರ್ ಟ್ಯಾಂಕ್ ತಗೋತಾನೆ, ಆದ್ರೆ ಅದು ಖಾಲಿಯಾಗಿರುತ್ತೆ. ಅವರು ವೀಕ್ ಆಗ್ತಾರೆ. ಸ್ಮಗ್ಲರ್ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಹುಳುಗಳು ಅವರಿಬ್ಬರನ್ನ ಹಿಡಿತವೆ. ರಾಮೋಸ್ನ ಪಾರ್ಟ್ನರ್ ಅವನಿಗೆ ದ್ರೋಹ ಮಾಡಿ ತನ್ನ ಗೇರ್ಗಳನ್ನ ರಾಮೋಸ್ ಕಡೆಗೆ ಎಸಿತಾನೆ. ಹುಳುಗಳು ಅದನ್ನು ಸೆನ್ಸ್ ಮಾಡಿ ರಾಮೋಸ್ ಮೇಲೆ ಅಟ್ಯಾಕ್ ಮಾಡಿ ತಿಂದು ಬಿಡ್ತವೆ. ಪಾರ್ಟ್ನರ್ ಸ್ಮಗ್ಲರ್ಗೆ ಗುಂಡು ಹಾರಿಸ್ತಾನೆ.
ಆ ಶಬ್ದ ಮಿಸ್ಟೇಕ್ ಅಂತ ಅವನಿಗೆ ಗೊತ್ತಿರಲ್ಲ.